ದೇವಿ, ಕೈಕಾ, ಯಾರ ದುರ್ಬೋಧನೆಗೆ ಕಿವಿಗೊಟ್ಟೆ? ಯಾವ ಸ್ವಾರ್ಥಕ್ಕಾಗಿ ಈ ಹಠ ಸಾಧಿಸುತ್ತಿರುವೆ? ಬೇಡ ಕೈಕಾ, ಬೇಡ. ನಾರಿಯಾದವಳಿಗೆ ಈ ಹಠಮಾರಿತನ ಒಳಿತಲ್ಲ ಕೈಕಾ, ಒಳಿತಲ್ಲ. ನಿನ್ನ ಈ ಕೃತ್ಯವನ್ನು ನೋಡಿದರೆ ನಾಡೇಕೆ ಇಡೀ ಲೋಕವೇ ನೋಡಿ ನಗುವುದು. ನೋಡಿ ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು ಈ ಜಗವು, ಈ ಜಗವು. ಬೇಡಿ ಪಡೆದ ಸುಕುಮಾರ ರಾಮನ, ಬೇಡಿ ಪಡೆದ ಸುಕುಮಾರ ರಾಮನ, ಕಾಡಿಗೆ ಕಳುಹಿ ಜೀವಿಸಲೆಂತೋ, ಕಾಡಿಗೆ ಕಳುಹಿ ಜೀವಿಸಲೆಂತೋ. ನೋಡಿ ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು ಈ ಜಗವು. ತಂದೆ ಮಹಾರಾಜ, ತಾಯಿ ಮಹಾರಾಣಿ, ತಂದೆ ಮಹಾರಾಜ, ತಾಯಿ ಮಹಾರಾಣಿ, ಆದರೇನು ಪರದೇಶಿ ನೀನು. ಗೋಕ್ಷೀರ ಮಿಡಿದರು ಎಪ್ಪಾಗದೆ ಹೋದೆ, ಗೋಕ್ಷೀರ ಮಿಡಿದರು ಎಪ್ಪಾಗದೆ ಹೋದಂತೆ, ಕೈಕೆಯ ಪ್ರೀತಿ ನಿನಗೆ ವಿಷವನುಣಿಸಿದೆ, ಕೈಕೆಯ ಪ್ರೀತಿ ನಿನಗೆ ವಿಷವನುಣಿಸಿದೆ. ನೋಡಿ ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು ಈ ಜಗವು, ಈ ಜಗವು. ನಿನ್ನನಲ್ಲ ಕೈಕಾ, ನಿನ್ನನಲ್ಲ ದಶರಥ. ಹೇ ಪಾಪಿ ದಶರಥ, ನನ್ನ ನೋಡಿ ನಗುವುದು ಈ ಜಗವು, ಈ ಜಗವು, ಈ ಜಗವು. ಕೈಕಾ, ದೇವಿ, ಈಗಲೂ ಕಾಲ ಮಿಂಚಿಲ್ಲ. ನಿನ್ನನ್ನು ಶಿರವಾಗಿ ನಮಸ್ಕರಿಸುವೆನು. ರಾಮನ ವನವಾಸವನ್ನು ತಪ್ಪಿಸು ದೇವಿ. ನಿನ್ನಿಷ್ಟದಂತೆ ಭರತನಿಗೆ ಪಟ್ಟಾಭಿಷೇಕ ಮಾಡುತ್ತೇನೆ. ರಾಮನ ವನವಾಸವನ್ನು ಮಾತ್ರ ತಪ್ಪಿಸು, ರಾಮನ ವನವಾಸವನ್ನು ಮಾತ್ರ ತಪ್ಪಿಸು. ಏಕೆಂದರೆ ನನ್ನ ಕುಮಾರನು ಪಟ್ಟೆ ಪೀತಾಂಬರಗಳನ್ನುಟ್ಟು ಸರ್ವಾಂಕಲ ಭೂಷಿತನಾಗಿ ಸಿಂಹಾಸನದ ಮೇಲೆ ಕುಳಿತು ರಾಜ್ಯ ಮಾರಬೇಕಡಮಾದ ನನ್ನ ಕಂದನನ್ನು ನಾರು ಮಡಿ ವೇಷದಲ್ಲಿ ನೋಡಲು ನನಗೆ ಸಾಧ್ಯವಿಲ್ಲ, ನೋಡಲು ನನಗೆ ಸಾಧ್ಯವಿಲ್ಲ. ಒಂದು ವೇಳೆ ನೋಡಿದ್ದೇ ಆದರೆ ನನ್ನ ಪಂಚಪ್ರಾಣಗಳು ಹಾರಿ ಹೋಗುವು ಕೈಕಾ, ನನ್ನ ಪಂಚಪ್ರಾಣಗಳು ಹಾರಿ ಹೋಗುವು. ಕೈಕಾ, ನನ್ನ ಮಾತನ್ನು ನಡೆಸಿಕೊಡುವೆಯಾ? ಬಾ, ಇದು ಒಳ್ಳೆ ಗೋಳ ಐತೆ. ಈ ನಿಮ್ಮ ಸ್ಥಿತಿಯನ್ನು ನೋಡಿ ನಗಲೆ ಅಥವಾ ಅಳಲೆ? ಸ್ವಾಮಿ, ಹಿಂದೆ ದೇವಾಸುರರ ಯುದ್ಧಕ್ಕೆ ಹೊರಟಾಗ ನನ್ನನ್ನೇ ಸಾರಥಿಯಾಗಿ ಕರೆದುಕೊಂಡು ಹೋದಿರಲ್ಲ, ಏಕೆ? ಕ್ಷಣ ಕಾಲವು ನನ್ನನ್ನು ಬಿಡಲಾರದ ಮೋಹವೇ, ಅಥವಾ ವೀರರು ಧೀರರು ಯಾರು ಇಲ್ಲವೆಂದು ನನ್ನನ್ನು ಕರೆದುಕೊಂಡು ಹೋದಿರಾ? ಹಾಗೆ ನನ್ನನ್ನ ಸಾಹಸವನ್ನು ಮೆಚ್ಚಿ ನೀವು ಕೊಟ್ಟ 2 ವರಗಳನ್ನು ನಡೆಸಿಕೊಡಲಾರದ ವೀರರು ಎಂದು ನಾನು ತಿಳಿದಿರಲಿಲ್ಲ. ಆಗುವುದಿಲ್ಲವೆಂದು ಹೇಳಿಬಿಡಿ. ಸೂರ್ಯ ವಂಶದ ಅರಸನಲ್ಲಿಯೂ ಕಳಂಕವಿದೆ ಎಂದು ಭಾವಿಸುತ್ತೇನೆ. ಚಂದ್ರನಲ್ಲಿಯೂ
ಕಳಂಕವೆಂಬ ಕಪ್ಪು ಚಿಹ್ನೆ ಇದ್ದ ಹಾಗೆ ನೀವು ಕೂಡ ಎಂದು ಎಲ್ಲೆಡೆ ಡಂಗುರದ ಮೂಲಕ ಸಾರಿ ಬಿಡುತ್ತೇನೆ. ಕೊರಗಬೇಡಿ, ನಿಶ್ಚಿಂತೆಯಿಂದ ಇರಿ. ಅಯ್ಯೋ, ಈ ವೇದನೆಯನ್ನು ಹೇಗೆ ಸಹಿಸಲಿ? ರಾಮಚಂದ್ರ, ಕಂದ, ರಾಮಚಂದ್ರ. ಜನಕ, ನಮಗಿನ್ನು ವನವಾಸದ ಅನುಜ್ಞೆಯನ್ನು ಕೊಡಿ ಜನಕ. ಕುಮಾರ, ಕಂದ, ರಾಮ. ಕಂದ, ನಿನಗೆ ಜನಕ, ವನವಾಸಕ್ಕೆ ಹೊರಟಿರುವ ನಮಗಿನ್ನು ಅನುಜ್ಞೆಯನ್ನು ಕೊಡಿ. ಕುಮಾರ, ರಾಮ, ನಿನಗೆ ವನವಾಸದ ಅನ್ನೋದೇ ಬೇಡ ಕಂದ, ಬೇಡ ಬೇಡ. ಕೈಕ, ದೇವಿ, ಇಲ್ಲಿ ನೋಡು. ನನ್ನ ಮುದ್ದು ಕುಮಾರನ ಮುದ್ದು ಮುಖವನ್ನು ನೋಡು. ಈತನ ಮುಖವನ್ನು ನೋಡಿ ನಿನಗೆ ವನವಾಸಕ್ಕೆ ಹೋಗಿ ಎಂದು ಹೇಳಲು ಮನಸ್ಸಾದರೂ ಹೇಗೆ ಬಂತು ಕೈಕ? ಬೇಡ ಕೈಕ, ಬೇಡ. ಇದನ್ನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಬೇಡ ಕೈಕ, ಬೇಡ. ಬೇಡಿ ಜನಕ, ಬೇಡಿ. ಕೆಚ್ಚದೆಯ 4 ಸುಪುತ್ರರನ್ನು ಪಡೆದು ನೀವೇ ಈ ರೀತಿ ಬೇಡಿಕೊಂಡರೆ ಸ್ವರ್ಗದಲ್ಲಿರುವ ನಮ್ಮ ಪಿತೃರಿಗೆ ನಾವೇ ನಕ್ಕಕ್ಕೆ ತಳ್ಳಿದಂತಾಗುತ್ತದೆ. ಬೇಡಿ ಜನಕ, ಬೇಡಿ. 14 ವರ್ಷಗಳ ವನವಾಸವನ್ನು 14 ದಿನಗಳಂತೆ ಜಾಗೃತಿಯಾಗಿ ಬಂದು ಬಿಡುತ್ತೇನೆ. ಮಾವನವರೇ, ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ ಕಳುಹಿಸಿಕೊಡಿ. ಸೀತಾ, ಏನು ತಾಯಿ, ನೀನು ವನವಾಸಕ್ಕೆ ಹೊರಟಿರುವೇನಮ್ಮ? ಹೋಗಲಿ ಬಿಡಿ. ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ, ದೀರ್ಘ ಸುಮಂಗಲಿಯಾಗಿ ಬಾಳು. ಅಯ್ಯೋ, ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿ ಸಂಪತ್ತನ್ನು ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೊರಡಲು ಸಿದ್ಧಳಾಗಿರುವಳು. ಇನ್ನೊಬ್ಬಳು ಪತಿಯ ಪ್ರಾಣಾಹರಣಕ್ಕೆ ಸಿದ್ಧಳಾಗಿರುವಳು. ಒಂದು ದೇವತಾ ಹೃದಯ, ಇನ್ನೊಂದು ದಾನವ ಹೃದಯ. ಒಂದು ಪಾಪದ ಜಲಧಿ, ಇನ್ನೊಂದು ಪುಣ್ಯದ ನಿಧಿ. ಜನಕ, ಅಣ್ಣನ ಸಂಗಡ ವನವಾಸಕ್ಕೆ ಹೊರಟಿರುವ ನನಗೂ ಆಶೀರ್ವಾದ ಮಾಡಿ. ಕಂದ, ಲಕ್ಷ್ಮಣ, ಕಂದ, ನೀನು ನೀನು ವನವಾಸಕ್ಕೆ ಹೊರಟಿರುವೇನಪ್ಪ? ಅಯ್ಯೋ, ಹೋಗಲಿ ಬಿಡಿ. ಕಂದ, ಲಕ್ಷ್ಮಣ, ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ಕಂದ? ಆಗಲಿ ಜನಕ. ಕುಮಾರ, ಲಕ್ಷ್ಮಣ, ರಾಮನನ್ನು ತಂದೆ ಎಂದು, ಸೀತೆಯನ್ನು ತಾಯಿ ಎಂದು, ಅವರ ಸೇವೆಯನ್ನು ಅನುಗಾಲವು ಮಾಡಿಕೊಂಡು ಅಗ್ರಜಾನಂದವನ್ನು ಪಡೆ ಕಂದ, ಅಗ್ರಜಾನಂದವನ್ನು ಪಡೆ. ಹಾಗೆಯೇ ಆಗಲಿ ತಂದೆ. ಸುಮಂತ್ರರೇ, 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 ವನವಾಸಕ್ಕೆ ಹೊರಟಿರುವ ನನ್ನ ಪುತ್ರರ ಹಿಂದೆ ಅಯೋಧ್ಯೆಯ ಸಕಲ ಸಿರಿ ಸಂಪತ್ತುಗಳು ಹೋಗಲಿ. ರಾಜೇನ, ನಿಲ್ಲು ಸುಮಂತ್ರ. ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಮತ್ತೆ ಏನು ಹೇಳುವಂತಿದೆ, ಅದನ್ನೂ ಕೇಳಿಕೊಂಡು ಹೋಗು. ಕೆನೆ ತೆಗೆದ ಹಾಲಿನಂತೆ ನಿಸಾರವಾದ ರಾಜ್ಯವನ್ನು ಕಟ್ಟಿಕೊಂಡು ನನ್ನ ಮಗ ರಾಜನಾಗಬೇಕೆ? ಸಾಧ್ಯವಿಲ್ಲ. ಇಲ್ಲಿರುವ ಎಲ್ಲ ಸಂಪತ್ತುಗಳನ್ನು ಇಲ್ಲೇ ಬಿಟ್ಟು ನಾನು ಕೊಡುವ ನಾರು ಮಡಿಯನ್ನು ತೆಗೆದುಕೊಂಡು ಹೋಗಬೇಕು. ಅಯ್ಯೋ, ನನ್ನ ಮಕ್ಕಳು ನಾರು ಮಡಿಯನ್ನುಡಬೇಕೆ? ಬೇಡ, ಬೇಡ. ಜನಕ, ವನವಾಸಕ್ಕೆ ಹೊರಟಿರುವ ನಮಗೇಕೆ ವಜ್ರಾಭರಣಗಳು, ವಸ್ತ್ರಗಳು? ಅಮ್ಮ, ನೀವು ಕೊಡುವ ನಾರುಮುಡಿಯೇ ರಕ್ಷಾ ಕವಚ ತೆಗೆದುಕೊಳ್ಳುತ್ತೇವೆ. ಸಂತೋಷವಾಗಿ ಕುಡಿತಾಯಿ.
ಈ ನಾರು ಮಡಿ ವೇಷದಲ್ಲಿ ನನ್ನ ಮಕ್ಕಳನ್ನು ಹೇಗೆ ಅರಣ್ಯಕ್ಕೆ ಕಳುಹಲಿ? ಎಂತೂ ಕಳುಹಲಿ ಸುತರ ಎಂತೂ ಕಳುಹಲಿ ಎಂತೂ ಕಳುಹಲಿ ಸುತರ ಎಂತೂ ಕಳುಹಲಿ ಅಂತ ಕಾಡಿಗೆ ಸುತರ ಎಂತೂ ಕಳುಹಲಿ ಸುತರ ಅಂತ ಕಾಡಿಗೆ ಸುತರ ಎಂತೂ ಕಳುಹಲಿ ಸುತರ ಎಂತೂ ಕಳುಹಲಿ ಸುತರ ಎಂತೂ ಕಳುಹಲಿ ರಾಮ ಲಕ್ಷ್ಮಣ ಭೂಮಿ ಜಾತೆಯ ರಾಮ ಲಕ್ಷ್ಮಣ ಭೂಮಿ ಜಾತೆಯ ಅಂತ ಕಾಡಿಗೆ ಪ್ರೇಮ ಒಳಿದು ನಾ ಅಮ್ಮಮ್ಮ ಪ್ರೇಮ ಒಳಿದು ನಾ ಪ್ರೇಮ ಒಳಿದು ನಾ ಅಮ್ಮಮ್ಮ ಅಂತ ಕಾಡಿಗೆ ಸುತರ ಎಂದು ಕಳುಹಲಿ ಸುತರ ನಾ ಎಂದು ಕಳುಹಲಿ. ಇನ್ನು ಮುಂದೆ ರಾಮ ರಾಮ ಲಕ್ಷ್ಮಣ ಎಂದು ಯಾರನ್ನು ಕರೆಯಲಿ? ಯಾರನ್ನು ಕರೆಯಲಿ? ಜನಕ, ನಮಗಿನ್ನು ವನವಾಸದ ಅನುಜ್ಞೆಯನ್ನು ಕೊಡುತ್ತೀವಿ. ಪಿತಾ ದಯಾ ಸಾಗರ ದಶರಥನೇ ಹೋಗಿ ಬರುವೆವು ಕರುಣಾ ತಂದೆ ಮೊರೆಯ ಸುಂದರ ಚರಣವ
ಕೌಸಲ್ಯ, ಸುಮಿತ್ರ, ನನ್ನ ಮಗ, ನನ್ನ ಪುತ್ರನು ನನ್ನನ್ನು ತೊರೆದು ಹೊರಟೇ ಹೋದನು. ರಾಮ, ಲಕ್ಷ್ಮಣ. ನನ್ನ ರಾಮನು ನನ್ನನ್ನು ತೊರೆದು ಹೊರಟೇ ಹೋದನು. ತೊರೆದನೆ ರಾಮನು, ತೊರೆದನೆ ಬರಿದಾಯಿತೆನ್ನ ರಮನೆ. ರಾಮನು ತೊರೆದನೆ ಬರಿದಾಯಿತೆನ್ನ
ಕೈಕಾದೇವಿ, ಏಕೆ ಸುಮ್ಮನೆ ನಿಂತಿರುವೆ? ಕೇಕೆ ಹಾಕು, ಗಹಗಹಿಸಿ ಕೇಕೆ ಹಾಕು, ಆನಂದದ ಕೇಕೆ ಹಾಕು ಕೈಕಾ, ಆನಂದದ ಕೈಕೆ ಹಾಕು. ವೃಥಾ ನಿನ್ನನ್ನು ಆಕ್ಷೇಪಿಸಿ ಫಲವೇನು? ಇದು ನನ್ನ ಪ್ರಾರಬ್ಧದ ಕರ್ಮ. ನಾನು ಮಾಡಿದ ಪಾಪವಾದರೂ ಏನು? ಈಗ ನೆನಪಿಗೆ ಬರುತ್ತಿದೆ. ಶಬ್ದವೇದಿ ಎಂಬ ಬಾಣ ಅಭ್ಯಾಸದ ಸಡಗರದಲ್ಲಿ ಋಷಿಕುಮಾರನನ್ನು ಕೊಂದು ಪಡೆದ ಪಾಪದ ಫಲ. ಪುತ್ರ ಶೋಕದಿಂದ ಶೋಕಿಸುತ್ತಾ ಮರಣವೊಂದು ಎಂದು ಶ್ರವಣ ಮಹರ್ಷಿಗಳು ಎನಗಿತ್ತಿದ್ದ ಶಾಪದ ಫಲ. ಅದು ಎಂದು ನನಗೆ ಒದಗಿ ಬಂದಿದೆ. ಅದು ಇಂದು ನನಗೆ ಒದಗಿ ಬಂದಿದೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಕೈಕಾ, ಅಲ್ಲಿ ನೋಡು, ಶಿವನು ಶಿಶುವಾಗಿ ಆಟವಾಡುತ್ತಿಹನು ಆರ್ಯಾವರ್ತದ ಗರತೆಯ ಕರಕಮಲದಲ್ಲಿ. ಜಗವ ಸೃಷ್ಟಿಸುವ ಬೊಮ್ಮ ತನ್ನ ತಲೆಯನ್ನು ತಾನೇ ಕಳೆದುಕೊಂಡನು ಮಹಾಗರತಿಯ ಶಾಪದಿಂದ. ಮಹಾವಿಷ್ಣು ಶಾಲಿಗ್ರಾಮ ಶಿಲೆಯಾಗಿ ಬಿದ್ದಿಹನು ಮಹಾಗರತಿಯ ಕರಕಮಲದಲ್ಲಿ. ಇಂತೆಸವ ಈ ಭೂಮಿಯ ಮೇಲೆ ನೀನಿಂದು ಚಿಮ್ಮುತ್ತಿಯೇ ಕತ್ತಲೆಯ ಮಸಿಯನ್ನು. ಛೀ, ನಿನ್ನನ್ನು ಆಕ್ಷೇಪಿಸಿ ಫಲವೇನು? ನಿನ್ನನ್ನು ಆಕ್ಷೇಪಿಸಿ ಫಲವೇನು? ರಾಮ, ಕಂದ, ಲಕ್ಷ್ಮಣ, ರಾಮ, ಲಕ್ಷ್ಮಣ. ಕೈಕಾ, ಅದು ಅಲ್ಲಿ ನೋಡು, ನನ್ನ ರಾಮ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುತ್ತಿದ್ದಾನೆ. ನನ್ನ ಮಗ ರಾಜ್ಯಭಾರ ಮಾಡುತ್ತಿದ್ದಾನೆ. ಲಕ್ಷ್ಮಣ, ಭರತ, ಶತ್ರುಘ್ನ, ರಾಮ, ಕಂದ, ರಾಮ, ರಾಮಚಂದ್ರ. ನಾನು ರಾಮನಿಗೆ ಮಾತ್ರ ವನವಾಸಕ್ಕೆ ಹೋಗಬೇಕು ಎಂದುಕೊಂಡೆ. ಆದರೆ ಈಗ ರಾಮ, ಲಕ್ಷ್ಮಣ, ಸೀತೆ 3 ಜನ ವನವಾಸಕ್ಕೆ ಹೋದರು. ಸ್ವಾಮಿ, ನಮ್ಮ ಮಗನಾದ ಭರತನಿಗೆ ಪಟ್ಟಾಭಿಷೇಕ ನೀವು ನೋಡಬೇಕಲ್ಲವೇ ಸ್ವಾಮಿ? ಹೇಳಿ ಸ್ವಾಮಿ. ಸ್ವಾಮಿ, ಸ್ವಾಮಿ, ಎದ್ದೇಳಿ ಸ್ವಾಮಿ, ನಮ್ಮ ಭರತನ ಪಟ್ಟಾಭಿಷೇಕವನ್ನು ನೋಡಬೇಕು. ಎದ್ದೇಳಿ ಸ್ವಾಮಿ, ಸ್ವಾಮಿ, ಎದ್ದೇಳಿ ಸ್ವಾಮಿ.